ಒಂದು ಸುಳ್ಳು ಹೇಳಿದ್ರೆ ಅದನ್ನ ಮುಚ್ಚಿಡಕ್ಕೆ ಇನ್ನೊಂದು, ಅದನ್ನ ಮುಚ್ಚಿಡಕ್ಕೆ ಮತ್ತೊಂದು ಸುಳ್ಳು ಹೇಳ್ಬೇಕು. ಅದು ತಪ್ಪಲ್ವಾ? ಯಾರಿಗೂ ಗೊತ್ತಾಗದೆ ಇದ್ದಂಗೆ ಸುಳ್ಳು ಹೇಳಿ ಅದನ್ನ ಮನ್ಸಲ್ಲೇ ಮುಚ್ಚಿಟ್ಕೊಂಡಿದ್ರೆ ಎಷ್ಟು ಭಾರ ಆಗತ್ತೆ ಅಲ್ವಾ? ಇಷ್ಟು ಪುಟ್ಟ ಹೃದಯದಲ್ಲಿ ಅಷ್ಟೊಂದೆಲ್ಲ ಭಾರ ಯಾಕೆ ಪುಟ್ಟ? ಸಾರಿ ಸೀತಮ್ಮ. ನೀನು ಸಾರಿ ಕೇಳೋದು ಬೇಡ ಬಂಗಾರ. ನೀನು ಯಾವಾಗಲೂ ಆರಾಮಾಗಿ ಖುಷಿಯಾಗಿರ್ಬೇಕು, ಸರಿನಾ? ಸರಿ ಸೀತಮ್ಮ. ಇನ್ಮೇಲೆ ಅಮ್ಮನ ಹತ್ರ ಎಲ್ಲ ಹೇಳ್ಕೋಬೇಕು. ಯಾವುದೇ ವಿಷಯ ಆಗಿರಲಿ ಅಮ್ಮ ಬೈತಾಳೆ ಅಂತ ಮುಚ್ಚಿಡ್ಬಾರ್ದು. ಸರಿ ಸೀತಮ್ಮ. ಸೀತಮ್ಮ, ಇದೆಲ್ಲ ಹೇಳಿದ್ರೆ ನಿನ್ ಬೋರ್ ಆಗಲ್ವಾ? ಸಿಹಿ ಏನೇ ಹೇಳಿದ್ರು ಬೋರ್ ಆಗಲ್ಲ, ಸಿಹಿಯಾಗೇ ಇರುತ್ತೆ. ನನಗೆ ನಿನ್ ಬಿಟ್ರೆ ಇನ್ ಯಾರಿದ್ದಾರೆ ಬಂಗಾರ? ನನ್ಗೂ ಅಷ್ಟೇ. ನಿನ್ ಬಿಟ್ರೆ ನನ್ನ ಫ್ರೆಂಡು ನೀನು. ನಿನ್ ಫ್ರೆಂಡು ಯಾವತ್ತೂ ಸುಳ್ಳು ಹೇಳಲ್ಲ. ಸ್ವಲ್ಪ ಹುಡುಗಾಟ ಜಾಸ್ತಿ, ಆದರೆ ಸತ್ಯನೇ ಹೇಳ್ತಾರೆ. ನೀನು ಹಾಗೆ ಇರಬೇಕು, ಓಕೆ? ಸರಿ ಸೀತಮ್ಮ. ರೀ, ಇಲ್ಲಿದ್ದೀರಾ? ಕುಡಿತಾ ಇದ್ದೀರಾ? ಕುಡೀರಿ ಕುಡೀರಿ. ಇವತ್ತು ನೀವು ಕುಡಿಯೋದಕ್ಕೆ ನಾನು ಏನೂ ಹೇಳಲ್ಲ. ನಿಮ್ಗೇನಾದ್ರೂ ಸೈಡ್ ಸಿಗ್ಬೇಕಾದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಬೆಳೆ ಆಗೋಗುತ್ತೆ ಕಣೆ. ಪತ್ನಿ ಪ್ರತಿರೋಧ ಇದ್ರೇನೆ ಸಾರಾಯಿಗೊಂದು ಮರ್ಯಾದೆ. ಅವಮಾನ ಮಾಡಬೇಡ. ಇವತ್ತು ನೀವು ಕುಡಿಯೋದು ಖುಷಿಗೆ ಅನ್ಕೊಳ್ಳಿ, ದುಃಖಕ್ಕಲ್ಲ. ನೀನು ಹೇಳ್ತಿರೋ ಮಾತು ಈ ಸತ್ಯನಿಗೆ ಸತ್ಯವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಕುಡಿಯೋಕೆ ಮುಂಚೆನೆ ಕಣ್ಣೆಲ್ಲ ಮಬ್ಬಾಗ್ಬಿಡುತ್ತೆ, ಆಮೇಲೆ ಹುಷಾರು. ರಾಮ್ ಹೆಸರು ಹೇಳ್ಕೊಂಡು ಕುಡೀರಿ, ಸಿಹಿ ಸುದ್ದಿ. ಏನು ರಾಮನವಮಿ ಏನೇ ರಾಮ್ ರಸ ಅನ್ಕೊಳಕ್ಕೆ? ನೋಡು, ನಾನು ಫುಲ್ ಕುಡಿತೀನಿ, ನೀನು 30ಲೇ ಮಾತು ಮುಗಿಸ್ಬಿಡು ಪ್ಲೀಸ್. ಶ್ರೀ, ನಮ್ಮ ರಾಮ್ಗೆ ಲವ್ ಆಗಿದೆ. ನನಗೆ ಕಡೆಯವನು, ಚಿಕ್ಕವನು, ಒಳ್ಳೆಯವನು, ಇಡೀ ಜಗತ್ತಿನ ಪ್ರೀತಿಗೆ ಅರ್ಹ. ಯಾರೋ ಕೆಲವರು ಬಿಟ್ಟರೆ ಇನ್ನೆಲ್ಲರೂ ಪ್ರೀತಿ ಮಾಡ್ತಾರೆ. ರೀ, ನಾನು ಹೇಳ್ತಾ ಇರೋದು ಆ ಪ್ರೀತಿ ಅಲ್ಲ, ಮದುವೆ ಆಗೋ ಪ್ರೀತಿ. ಓ, ನಿನಗೇನು ಗೊತ್ತಾಯ್ತು? ಅದನ್ನು ನಿಮ್ಮ ಅಕ್ಕ ಹೇಳಿದ್ಲಾ? ಅಕ್ಕಂಗೆ ಹೇಳಿದ್ದೆ ನಾನು. ಈಗ ನಾನು ಕೆಟ್ಟ ಸುದ್ದಿಗೆ ಕುಡಿಬೇಕು, ಒಳ್ಳೆ ಸುದ್ದಿ ಕುಡಿಬೇಕು, ಕನ್ಫ್ಯೂಷನ್ ಶುರು ಆಗೋಯ್ತು ಕಣೆ. ಕೆಟ್ಟ ಸುದ್ದಿನಾ? ಏನದು? ಅದು ಏನಿಲ್ಲ ಬಿಡು. ರೀ, ಇನ್ಮೇಲೆ ನಮ್ಮ ಮನೆಯಲ್ಲಿ ಸಂಭ್ರಮನೋ ಸಂಭ್ರಮ. ಎಂಗೇಜ್ಮೆಂಟು, ಮದುವೆ, ಅಬ್ಬಬ್ಬಬ್ಬ. ನಮ್ಮ ರಾಮ್ಗೆ ಹೊರಗಡೆ ಇರೋರು ಕಣ್ ಬೀಳದೆ ಹೋದರೆ ಅಷ್ಟೇ ಸಾಕು. ಶ್ರೀರಾಮಚಂದ್ರನ್ ತೊಂದರೆ ಆಗಿದ್ದು ಹೊರಗಿನವರಿಂದಲ್ಲ ಕಣೆ, ಮನೆಯವರಿಂದಾನೆ. ನಮ್ಮ ರಾಮ್ಗೆ ಏನೂ ತೊಂದರೆ ಆಗಲ್ಲ ರೀ, ಎಲ್ಲ ಖುಷಿ ಖುಷಿಯಾಗಿ ಆಗತ್ತೆ. ಇದೇ ಖುಷಿಗೆ ನಾನು ಹೋಗಿ ಪೈನಾಪಲ್ ಪಾಯಸ ಮಾಡ್ಕೊಂಬರ್ತೀನಿ. ರಾಮ ದುಷ್ಟರಿಂದ ಹೇಗೆ ದೂರ ಇಡಲಿ ನಿನ್ನ? ಮನೇಲಿ ಯಾರು ಇದ್ದೀರಾ? ಯಾರು? ಓ, ನೀವಾ? ಬನ್ನಿಪ್ಪ, ಬನ್ನಿ, ಒಳಗೆ ಬನ್ನಿ. ಅದು ಸೀತಾಜಿ ಅವ್ರನ್ನ ನೋಡೋಕ್ಕೆ ಅಂತ ಬಂದೆ. ಮನೆ ಬೀಗ ಹಾಕಿದೆ, ಅವ್ರು ಇಲ್ಲಿರ್ತಾರೇನೋ ಅಂತ. ಅವಳು ಇಷ್ಟೊತ್ತಲ್ಲ ಎಲ್ಲಪ್ಪ ಮನೇಲಿರ್ತಾಳೆ, ಆಫೀಸ್ಗೆ ಹೋಗಿರ್ತಾಳೆ, ಮಗು ಸ್ಕೂಲ್ಗೆ ಹೋಗಿರತ್ತೆ. ಒಂದು ಫೋನ್ ಮಾಡಿ ಬರ್ಬೋದಾಗಿತ್ತಲ್ಲ. ಸೀತಾಜಿ ಆಫೀಸಿಗೆ ಹೋದ್ರ? ಹ್ಞೂ. ಅಯ್ಯಯ್ಯೋ, ಅಲ್ಲ ಅವ್ರು ಇನ್ನೂ ಆಫೀಸ್ಗೆ ಹೋಗ್ತಾ ಇದ್ದಾರಾ? ಇದೆಂಥ ಪ್ರಶ್ನೆಪ್ಪ? ಆಫೀಸಲ್ಲಿ ಅಷ್ಟೆಲ್ಲ ಆದ್ರೂ ಇನ್ನೂ ಆಫೀಸ್ಗೆ ಹೋಗ್ತಾ ಇದ್ದಾರಾ? ಅಷ್ಟೆಲ್ಲ ಅಂದರೆ ಏನಾಯ್ತಪ್ಪ?
ಸೊ ಡ್ರಾಯಿಂಗ್ ಬುಕ್ ನೆಪದಲ್ಲಿ 2 ಲಕ್ಷ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಮಗ ಅದ್ಯಾಕೋ ಕಳ್ಳು ಹಿಡಿದಿರೋ ಪೊಲೀಸ್ ತರ ಕೇಳ್ತಿದ್ಯಾ? ಇಲ್ಲಿ ನೋಡಿಲಿ, ಇವತ್ತ ಟೆನಿಕಾಸ್ಟ್ ಸೀತಾ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಂ, ಓಕೆ ಕೊಡು. ಹಂಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು. ಲೈ, ಒಂದು ಟಿಫನ್ ಬಾಕ್ಸ್ನ ತರಕ್ಕೆ ರೋಡ್ ಅಲ್ದು ಅವ್ರ ಕೈ ಕೊಟ್ಟಾಗ ನಿಮ್ಮ ಸೀತಾ ಅವರು ಏನು ಹೇಳಿದ್ರು ಅಂತ ಮರ್ತುಬಿಟ್ಟ? ಮಗ, ನಾನು ಏನಾದ್ರು ಮಾಡೋಕ್ಕೂ ಮುಂಚೆ ಅಪ್ಶಕುನ ಮಾತಾಡಿ ಆ ಕಾರ್ಯ ಆಗ್ಲೇಬಾರ್ದು ಅಂತ ಸಾಧಿಸ್ಬೇಕಾ ನೀನು? ಲವ್, ಪ್ರಾಕ್ಟಿಕಲ್ ಆಗಿರುವಂತಾನು ನೀನೇ ಹೇಳ್ತೀಯ, ಇವಾಗ ಹಿಂಗೂ ಮಾತಾಡ್ತಿದ್ಯಾ, ನಾನೇನೋ ಮಾಡ್ಲಿ? ಮಗ, ಆಕ್ಚುಲಿ ಸೀತಾ ಅವ್ರಿಗೆ ಇದಕ್ಕಿಂತ ಜಾಸ್ತಿ ದುಡ್ಡಿನ ಅವಶ್ಯಕತೆ ಇದೆ ಕಣೋ. ಅಟ್ಲೀಸ್ಟ್ ಈ 2 ಲಕ್ಷ ಆದ್ರೂ ತಗೋತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಈಗ ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ದುಡ್ಡನ್ನ ನೀನು ಕೊಟ್ರೆ ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ರೆ? ಹೌದಲ್ವಾ? ಆಗ ನಾನು ಏನು ಹೇಳಿ? ದೇಸಾಯಿ ಕಂಪ್ನಿ ಮಾಲೀಕ ನಾನೇ ಅಂತ ಹೇಳ್ಬಿಡು. ಮತ್ತಿನ್ನೇನು, ನೀನ್ ಮನ್ಸು ಮಾಡಿದ್ರೆ ಅವ್ರ ಪ್ರಾಬ್ಲಮ್ ಮಾತ್ರ ಅಲ್ಲ, ಅವ್ರ ವಠಾರದ ನೆಂಟ್ರು ಅವ್ರೆಲ್ಲರದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀಯ. ಈ ನಾಟಕ ಎಲ್ಲ ಯಾಕೆ? ಹಾಗಾದ್ರೆ ನಿಜ ಹೇಳ್ಬಿಡು ಅಂತೀಯಾ? ಈಗ ಬೇಡ. ರಾಸ್ಕಲ್, ಮತ್ತಿನ್ನೇನು ಹಂಗೂ ಹೇಳ್ತಿ ಹಿಂಗೂ ಹೇಳ್ತಿಯಲ್ಲೋ? ನಾನು ನಿನ್ನನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಈಗ ಅವರು ದುಡ್ಡು ತಗೊಳ್ಳಿಲ್ಲ ಅಂತ ಅನ್ಕೋ, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಸೀತಾ ಅವ್ರೆ, ಇದನ್ನ ನಾನು ನಿಮ್ಮ ಫ್ರೆಂಡಾಗಿ ಕೊಡ್ತಾ ಇದ್ದೀನಿ. ಪ್ಲೀಸ್ ಬೇಡ ಅಂತ ಮಾತ್ರ ಹೇಳ್ಬಿಡಿ, ತಗೊಳ್ಳಿ. ಫ್ರೆಂಡ್ಶಿಪ್ ಅಲ್ಲಿ ದುಡ್ಡೆಲ್ಲ ಬರಬಾರ್ದು ರಾಮ್, ಬೇಡ. ಸೀತಾ ಅವ್ರೆ, ಪ್ಲೀಸ್ ನನಗೋಸ್ಕರ. ಸಾರಿ, ನನ್ನ ಕೈಲಿ ಆಗಲ್ಲ. ಅಷ್ಟೇ, ನಿನ್ ಬತ್ತಳಿಕೆ ಎಲ್ಲ ಖಾಲಿ ಆಗೋಯ್ತಾ? ನೀನ್ ನಡಿಯಪ್ಪ, ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡ್ಬೇಡ. ಆಯ್ತಪ್ಪ, ಆಯ್ತು. ಒಳಗ್ ಬಾಪ, ಕೂತ್ಕೋ. ಮನೆಗೆ ಯಾರಾದರೂ ಬಂದರೆ ಒಳಗೆ ಕರಿಬೇಕು ಅಂತ ಹೇಳೋಳು ಇವಳೆ, ಆದರೂ ಒಂದೊಂದ್ಸತಿ ಮರ್ತೋಗ್ತಾಳೆ. ಅಲ್ಲಪ್ಪ, ಸೀತಾ ಆಫೀಸ್ಗೆ ಹೋಗಿದ್ದಾಳೆ ಅಂದರೆ ಯಾಕಪ್ಪ ಅಷ್ಟೊಂದು ಆಶ್ಚರ್ಯಪಟ್ಟೆ? ನಾನು ನಿಮಗೆ ಗಾಬರಿ ಪಡಿಸ್ಬೇಕು ಅಂತ ಹಾಗೆ ಹೇಳಿಲ್ಲ. ಅವ್ರೇನಾದರೂ ನಿಮ್ಮ ಹತ್ರ ಹೇಳಿದ್ದಾರೇನೋ ಅಂತ ಅಂದ್ಕೊಂಡೆ. ಯಾವ ವಿಷಯ? ಅರೆ, ಅವ್ರು ನಿಮ್ಮ ಹತ್ರ ಏನೂ ಹೇಳಿಲ್ವಾ? ಇಲ್ಲಪ್ಪ, ಏನಾಯ್ತು ಅಂತ ನೀನಾದರೂ ಹೇಳು. ಪಾಪ, ಅವ್ರ ತಾರೆ ನಿಮ್ಮ ಹತ್ರ ಏನೋ ಅಂತ ಹೇಳ್ಕೊತಾರೆ. ಸೀತಾಜಿ ಅವ್ರ ಆಫೀಸ್ಗೆ ಬ್ಯಾಂಕ್ನವ್ರು ಹೋಗಿ ಗಲಾಟೆ ಮಾಡಿದ್ದಾರೆ. ಸಾಲ ವಾಪಸ್ ಕೊಡಿ ಅಂತ ಎಲ್ರ ಮುಂದೆ ಅವಮಾನ ಮಾಡಿದ್ದಾರೆ. ಅಯ್ಯೋ, ಹೌದೇನಪ್ಪ? ಸೀತಾಜಿಗೆ ಏನೇನೋ ತೊಂದರೆ ಆದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನಾನು ಬಿಡಲಿಲ್ಲ. ಸೀದಾ ಬ್ಯಾಂಕ್ ಮ್ಯಾನೇಜರ್ನ ಇಟ್ಕೊಂಡೆ. ನಾನೊಬ್ಬ ಲಾಯರು, ನನ್ನ ಪರ್ಮಿಷನ್ ಇಲ್ಲದೆ ನೀವು ಸೀತಾಜಿ ಆಫೀಸ್ಗೆ ಹೇಗ್ರಿ ಹೋದ್ರಿ ಅಂತ ರೈಟ್ ಟು ಲೆಫ್ಟು ತಗೊಂಡೆ. ಸೀತಾ ನಮಗೆ ಇದ್ರ ಬಗ್ಗೆ ಏನು ಹೇಳಲೇ ಇಲ್ಲ. ಅದೆಷ್ಟು ಕಷ್ಟನ ಒಬ್ಳೇ ನುಂಗ್ಕೊಂಡು ಬದುಕ್ತಿದ್ದಾಳು. ಅಮ್ಮ, ನಾನು ಸೀತಾಜಿ ಅವ್ರನ್ನ ಒಬ್ಬರೇ ಇರೋಕ್ಕೆ ಬಿಟ್ಬಿಡ್ತೀನಾ? ನಾನಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ. ಬ್ಯಾಂಕ್ನವರು ನನ್ನ ಮಾತಿಗೆ ಭಯ ಬಿದ್ದು ಈಗ ಸೈಲೆಂಟ್ ಆಗೋಗಿದ್ದಾರೆ. ಸೀತಾಜಿ ಅವ್ರ ಹತ್ರ ಕ್ಷಮೆ ಕೇಳೋಕ್ಕೂ ಹೇಳಿದ್ದೀನಿ. ಈಗ ಸೀತಾಜಿ ಅವ್ರಿಗೆ ಏನೂ ತೊಂದರೆ ಇಲ್ಲ. ಸಾಲ ತೀರ್ಸೋದಕ್ಕೆ ಟೈಮ್ ಎಕ್ಸ್ಟೆನ್ಷನ್ ಕೂಡ ಕೇಳಿದ್ದೀನಿ. ತುಂಬ ಒಳ್ಳೇದಾಯ್ತಪ್ಪ. ಇಲ್ಲ ಅಂದರೆ ನಮ್ಮ ಸೀತಾ ಅದೇನು ಮಾಡ್ತಾ ಇದ್ಲು? ಅಯ್ಯೋ ಅಮ್ಮ, ನಾನು ಬರೀ ಟೈಮ್ ಕೊಡಿಸ್ದೆ ಅಷ್ಟೇ. ಸೀತಾ ಅವ್ರು ಮನ್ಸು ಮಾಡಿದ್ದಿದ್ರೆ ಅವ್ರ ಸಾಲನ ನಾನೇ ತೀರಿಸ್ತಿದ್ದೆ. ಯಾಕೋ ಅವ್ರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ಲಿಲ್ಲ. ಹೋಗ್ಲಿ ಬಿಡಿ, ಈಗದ್ರ ಮಾತು ಯಾಕೆ? ಹಾಂ, ಹಲೋ ರಾಮ್. ಸೀತಾ ಅವ್ರೆ, ಆಫೀಸ್ ರೀಚ್ ಆಗ್ಬಿಟ್ರಾ? ಈಗಷ್ಟೇ ರೀಚ್ ಆದೆ. ಹಾಗಾದ್ರೆ ನೀವು ಹೊರಗೆ ಬರ್ತೀರಾ? ಯಾಕೇನಾಯ್ತು? 2 ಮಿನಿಟ್ಸ್, ನಾನು ರೀಚ್ ಆಗ್ಬಿಡ್ತೀನಿ, ನೀವು ಹೊರಗೆ ಬನ್ನಿ. ಸರಿ, ಬಂದೆ.
ಹಾಯ್ ರಾಮ್, ಗುಡ್ ಮಾರ್ನಿಂಗ್. ಹಾಯ್. ಏನಾಯ್ತು? ಏನಿಲ್ಲ, ಹಾಗೆ ಸುಮ್ಮನೆ. ಸುಮ್ನೆನಾ? ಏನ್ ಹುಡುಗಾಟ ಆಡ್ತಿದ್ದೀರಾ? ಲೇಟ್ ಆಯ್ತು, ಬನ್ನಿ. ಒಂದು ನಿಮಿಷ ಇರಿ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಆಫೀಸ್ ಹೊರಗಡೆ ನಿಂತ್ಕೊಂಡು ಮಾತಾಡೋದಾ? ಅಂಥದ್ದೇನೋ? ಅದು ಸಿಹಿ ಡ್ರಾಯಿಂಗ್ ಬುಕ್ ತಗೊಳ್ಳಿ. ಇದನ್ ಕೊಡಕ್ಕೆ ವೇಟ್ ಮಾಡಿ ನಾನು ಬಂದೆ ಅಂತ ಹೇಳಿದ್ರಾ? ನನ್ನ ಫ್ರೆಂಡ್ ಜೊತೆ ಮಾತಾಡಿದ್ರ ನೀವು? ಅವಳ ಮೇಲೆ ಕೂಗಾಡಿಲ್ಲ ತಾನೆ? ಅವಳ ಜೊತೆ ಎಷ್ಟೇ ಜಗಳ ಆಡಿದ್ರು ಅದ್ ಬೇಗ ಮುಗಿಬೇಕು ನನಗೆ. ಹೌದಲ್ವಾ? ಅಷ್ಟು ಮುದ್ದಾದ ಮುಖನ ನೋಡಿನೂ ಹೇಗ್ರಿ ಬೈಯದ್ ಮನ್ಸು ಬರುತ್ತೆ? ಅಷ್ಟೇನಾ? ಹೋಗೋಣ? ಇರಿ ಒಂದು ನಿಮಿಷ, ಇನ್ನೂ ಇದೆ. ಇನ್ನೂ ಇದೆಯಾ? ಏನಾಯ್ತು? ಒಂದು ನಿಮಿಷ ಬನ್ನಿ. ರಾಮ್, ಬನ್ನಿ ಪ್ಲೀಸ್. ಅದೇ ಅಮ್ಮ, ಸೀತಾಜಿಯವ್ರ ಅದಕ್ಕೆ ಸುಲೋಚನಾ ಅವರು ಆಗಾಗ ಹೇಳ್ತಿರ್ತಾರೆ, ಸೀತಾನೂ ಒಬ್ಬಳೇ ಇದ್ದಾಳೆ, ನೀವು ಒಬ್ಬಂಟಿ, ಒಬ್ಬರೇ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀರಾ ಅಂತ. ಮದುವೆ ಪ್ರಸ್ತಾಪನೂ ಮಾಡಿದ್ರು. ನೀವೇ ಹೇಳಿಮ್ಮ, ಅನಿವಾರ್ಯತೆಗೆ ಮದುವೆ ಆಗೋಕ್ಕಾಗತ್ತಾ? ಯಾಕಪ್ಪ, ನಿಂಗೆ ಮದುವೆನಲ್ಲಿ ಒಪ್ಪಿಗೆ ಇರಲಿಲ್ವಾ? ನನಗೇನೋ ಒಪ್ಪಿಗೆ ಇತ್ತಮ್ಮ, ಆದರೆ ಒಬ್ಬರು ಒಪ್ಪಿಗೆಯಿಂದ ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ಅಮ್ಮ, ಸೀತಾಜಿಯವ್ರು ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ. ನಾನೇ ಮನೆ ಮಾರಿ ಅವ್ರ ಸಾಲನ ತೀರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬನಿಗೆ ಅಷ್ಟು ದೊಡ್ಡ ಮನೆ ಯಾಕೆ? ಸಂಸಾರ ಇದ್ದಿದ್ರೆ ಅದು ಬೇರೆ ಮಾತು. ಅಮ್ಮ, ನಾನು ಸೀತಾಜಿಯವ್ರನ್ನ ಮದುವೆ ಆದರೂ ಸಹ ನನ್ನ ಹತ್ರ ತುಂಬ ಪ್ರಾಪರ್ಟಿಗಳಿದ್ದಾವೆ. ಹೇಳ್ಕೊಂಡು ಆ್ಯಕ್ಚುಲಿ ನಿಮ್ಮ ಹತ್ರ ಮಾತಾಡ್ತಾ ನನಗೆ ನೀವಿಬ್ರು ಅಪ್ಪ ಅಮ್ಮ ಅಂತಾನೆ ಅನ್ಸ್ಬಿಟ್ರಿ. ನನಗೆ ಯಾರೂ ಇಲ್ಲ ಅಮ್ಮ. ವಯಸ್ಸಾದವ್ರ ಕೇಸ್ ಏನಾದರೂ ನನ್ನ ಹತ್ರ ಬಂದರೆ ನಾನು ಅವ್ರ ಹತ್ರ ಫೀಸ್ ಸಹ ತಗೊಳ್ಳೋದಿಲ್ಲ. ನನ್ನ ಕ್ಲೈಂಟ್ಸ್ ಎಲ್ಲ ನನ್ನ ಕುಟುಂಬದವ್ರು ಇದ್ದಾಗೆ. ಕೋರ್ಟಲ್ಲಷ್ಟೇ ಕುಟುಂಬದವರು, ಮನೆಗೆ ಬಂದರೆ ನಾನು ಏಕಾಂಗಿ. ನಾನೇನು ಬರ್ತೀನಿ ಅಮ್ಮ. ಕಾಫಿ ತುಂಬಾ ಚೆನ್ನಾಗಿತ್ತು. ಅಪ್ಪ, ನಾನು ಹೋಗ್ಬಿಡ್ತೀನಿ. ಸೀತಾಜಿ ಬಂದರೆ ಹೇಳ್ಬಿಡಿ. ಪಾಪ, ಅವರು ತುಂಬಾ ನೊಂದ್ಕೊಂಡಿದ್ದಾರೆ. ಆಫೀಸಲ್ಲಿ ಸಹಾಯ ಮಾಡ್ತಾರೆ ಅಂತ ಕಾಯ್ತಾ ಇದ್ರು, ಆಗಲಿಲ್ಲ. ಈಗ ಅವಮಾನ ಬೇರೆ ಆಗಿದೆ. ಅವ್ರು ಇದ್ದಿದ್ರೆ ಅವ್ರಿಗೆ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದೆ. ಇಲ್ಲೇ ಬಿಡಿ, ಇನ್ನೊಂದು ಸಲ ಬರ್ತೀನಿ. ಅಪ್ಪ, ನಾನು ಹೋಗಿ ಬರ್ತೀನಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಅಮ್ಮ, ಅಪ್ಪ, ನನಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರುತ್ತೆ. ನಾ ಹೋಗ್ಬಿಡ್ತೀನಿ. ಏನ್ ವಿಷಯ ಹೇಳಿ? ಬೈಯಲ್ಲ ತಾನೆ? ಹಾ, ಅಲ್ಲ, ನೀವೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡು ಪಟ ಅಂತ ಬೈದು ಒಳಗೆ ಹೋಗ್ಬಿಡ್ತೀರಾ ಅಂತ ಭಯ ಅಷ್ಟೆ. ಬಯೋ ಥರ ನೀವೇನ್ ಮಾಡ್ತೀರಾ?
ಒಂದು ನಿಮಿಷ. ಇದರಲ್ಲಿ ಸ್ವಲ್ಪ ದುಡ್ಡಿದೆ, ಇದರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು. ದಯವಿಟ್ಟು ಬೇಡ ಅಂತ ಹೇಳ್ಬಿಡಿ, ಇದನ್ನ ತೊಗೊಂಡ್ರೆ ನನಗೂ ಚೂರು ಸಮಾಧಾನ. ಇದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ರಾ? ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ? ನೋಡಿ ನೋಡಿ ಕೋಪ ಮಾಡ್ಕೋತಾ ಇದ್ದೆ. ನಾನು ಕೋಪ ಮಾಡ್ಕೋತಿಲ್ಲ, ಕೇಳ್ತಾ ಇದ್ದೀನಿ, ಹೇಳಿ. ಇಲ್ಲ. ಮತ್ತೆ ಯಾಕೆ ತಂದ್ರಿ? ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಎಷ್ಟಿದೆ ಇದರಲ್ಲಿ? 2 lakhs. ಒಂದ್ ಕೆಲಸ ಮಾಡಿ, ನಂಗೆ 2 ಲಕ್ಷ ಬೇಡ, 20 ಲಕ್ಷ ಕೊಡಿ. 20? ಓ, ಅದನ್ನು ಕೊಡಕ್ ರೆಡಿ ಆಗಿದ್ದೀರಾ ನೀವು? ಅಷ್ಟೊಂದು ದುಡ್ಡಿದ್ಯಾ ನಿಮ್ಮ ಹತ್ರ? ಮಹಾರಾಜರು ಮೊಮ್ಮಗಂತರ ಆಡ್ತಿದ್ದೀರಲ್ಲ, ಈ ದುಡ್ಡು ಎಲ್ಲಿಂದ ಬಂತು ನಿಮಗೆ? ಸೇವ್ ಮಾಡಿ ಇಟ್ಟಿದ್ದೆ. ಉಂಡಿಲ್ ಸೇವ್ ಮಾಡಿದ್ದ? ನಿಮ್ಮನ್ನ ನೋಡಿದ್ರೆ ನೀವು ಸೇವ್ ಮಾಡೋ ಆಸಾಮಿ ಅಂತ ಅನ್ಸಲ್ಲ. ನನಗೋಸ್ಕರ ಬೇರೆಯವ್ರ ಹತ್ರ ಸಾಲ ತಗೊಂಡ್ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನ್ರಿ ನೀವು ಹೀಗ್ ಮರ್ಯಾದೆ ತೆಗಿತೀರಾ? ಮದುವೆಗೆ ಅಂತ ಸೇವ್ ಮಾಡಿ ಇಟ್ಟಿದ್ದೆ. ಮದುವೆ ಅಂತೂ ಆಗ್ಲಿಲ್ಲ. ಹೇಗಿದ್ರು ಮದುವೆ ಆಗಲ್ಲ, ನೀವಾದ್ರೂ ಆಗ್ಲಿ, ಐ ಮೀನ್ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ತಂದೆ. ನೋಡಿ, ನಮ್ಮ ಫ್ರೆಂಡ್ಶಿಪ್ ನಿಜಾನೇ ಆದ್ರೆ ಈ ದುಡ್ಡನ್ನ ಬೇಡ ಅಂತ ಹೇಳ್ಬಾರ್ದು. ಒಳ್ಳೆ ಹುಡುಗಾರಿ ನೀವು. ಯಾವ್ದೋ ಫಂಕ್ಷನ್ಗೆ ಸ್ವೀಟ್ ಜಾಸ್ತಿ ತಂದ್ಬಿಡ್ತಾರೆ, ಆ ಫಂಕ್ಷನ್ನೇ ನಡೆಯೋದಿಲ್ಲ. ಅಯ್ಯೋ, ಸ್ವೀಟ್ ವೇಸ್ಟ್ ಆಗ್ಬಿಡತ್ತೆ, ಯಾರ್ದಾದ್ರೂ ಕೊಟ್ಬಿಡೋಣ ಅಂತ ಅನ್ಕೋತಾರೆ. ಆ ಥರ ದುಡ್ಡೇನು ವೇಸ್ಟ್ ಆಗುತ್ತಾ? ನಿಮಗೆ ಯೂಸ್ ಆಗುತ್ತೆ, ನೀವೇ ಇಟ್ಕೊಳ್ಳಿ. ಅಲ್ಲ, ಅದು ರಾಮ್, ಮದುವೆ ಆಗ್ಬಿಡಿ, ಈ ದುಡ್ಡು ಖರ್ಚಾಗುತ್ತೆ. ನನ್ನ ಲೈಫಲ್ಲಿ ಮದುವೆಗೆ ಜಾಗ ಇಲ್ಲ. ಮನುಷ್ಯನ ಮನಸ್ಸು ಬ್ರಹ್ಮಾಂಡ ತರ. ಬ್ರಹ್ಮಾಂಡದಲ್ಲಿ ಭೂಮಿಗೆ ಜಾಗ ಇದೆಯಂತೆ, ಇನ್ ಮದ್ವೆಗೆ ಜಾಗ ಇಲ್ವಾ? ನೀವ್ ಮನ್ಸ್ ಮಾಡ್ಬೇಕಷ್ಟೇ. ಇದು ನೀವು ನನಗೆ ಹೇಳ್ತಿದ್ದೀರೋ ಅಥವಾ ನಿಮಗೆ ನೀವೇ ಹೇಳ್ಕೊತಾ ಇದ್ದೀರೋ? ಲೇಟ್ ಆಯ್ತು, ಬನ್ನಿ. ಸುಮ್ಮನೆ ಇಲ್ಲೇ ವಾದ ಮಾಡ್ಕೊಂಡು ಕೂರೋದು ಬೇಡ. ಒಂದ್ ವಿಷಯ, ನಮ್ ಫ್ರೆಂಡ್ಶಿಪ್ ನಿಜಾನೇ ಆಗಿದ್ರೆ ಒಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ನಮ್ಗೆ ಪ್ರೀತಿ ಮಾಡಕ್ಕೆ ಅವಕಾಶ ಸಿಕ್ತಲ್ಲ, ಅದ್ ನಿಮ್ಮ ಅದೃಷ್ಟ. ಆ ನೆನಪುಗಳು ನಿಮ್ಮ ಲೈಫ್ಗೆ ಸ್ಫೂರ್ತಿ ಆಗ್ಬೇಕು. ನಿನ್ ಪ್ರೀತಿಗೆ ಯಾರ್ ಕಣ್ ಬೆತ್ತೋ ಏನೋ ನನಗೆ ಗೊತ್ತಿಲ್ಲ. ಎಡೋದಾಗ ಕೊಡುಕೊಂಡು ಹೋಗ್ಬೇಕು. ಬಿದ್ದಿದ್ದ ಜಾಗ ಸಮಾಧಿ ಅನ್ಕೊಂಡು ಅಲ್ಲೇ ನೆಲೆ ಊರ್ಬಾರ್ದು. ಪ್ರೀತಿ ನಿರ್ಧಾರ ಮಾಡಿ ಆಗಲ್ಲ, ಪ್ರೀತಿನ ನಿಲ್ಸಕ್ಕೂ ಆಗಲ್ಲ. ಲವ್ ಜಸ್ಟ್ ಹ್ಯಾಪನ್ಸ್. ಪ್ರೀತಿ ಆಗಿದೆ ಅಂತ ಗೊತ್ತಿಲ್ಲದೆ ಆಗದೆ ನಿಜವಾದ ಪ್ರೀತಿ. ಕೊನೆ ಆಗಿರೋ ದಾರಿ ಹೊಸ ದಾರಿಗೆ ರೂವಾರಿ, ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವರ. ಜೋಡಿ ಮಾಡುವಂತೆಯೇ ಇಬ್ಬರ, ಓ ಸೀತಾರಾಮ. ಮದ್ವೆನೇ ಆಗಲ್ಲ ಅಂತ ಒಂದು ದೊಡ್ಡ ಬೋರ್ಡ್ ಹಾಕೊಂಡು ಸತ್ಯಾಗ್ರಹ ಮಾಡ್ತೀರಾ? ಮನ್ಸು ಶುದ್ಧವಾಗಿದ್ರೆ ಸಾಕು, ಪ್ರೀತಿ ತನ್ನಿಂದ ತಾನೇ ಹುಡ್ಕೊಂಡ್ ಬರುತ್ತೆ. ಪ್ರೀತಿಗೆ ಯಾರು ಅಪ್ಪಣೆನೂ ಬೇಕಾಗಿಲ್ಲ, ಒಪ್ಗೆನೂ ಬೇಕಾಗಿಲ್ಲ. ಪ್ರೀತಿನ ಈ ತರ ಎಲ್ಲ ಕಟ್ ಹಾಕ್ಬಾರ್ದು. ಈ ದುಡ್ಡನ್ನ ತಗೊಂಡಿಲ್ಲ ಅಂತ ನಿಮಗೆ ಬೇಜಾರಾಗ್ತಿದೆ ತಾನೆ? ತಗೊಂಡೆ, ಓಕೆನಾ? ತಗೊಳ್ಳಿ. ಇದರಲ್ಲಿ 2,05,000 ರೂಪಾಯಿ ಇದೆ. ನಮ್ಮ ಫ್ರೆಂಡ್ಶಿಪ್ ನಿಜಾನೇ ಆಗಿದ್ರೆ ನೀವು ಇದನ್ನ ತಗೋಬೇಕು. ಈ ಸೈಲೆಂಟ್ ಆಗಿ ಇರೋರೆಲ್ಲ ಹೀಗೇನ? ಅಲ್ಲ, ದಿಢೀರ್ ಅಂತ ಇಷ್ಟೊಂದೆಲ್ಲ ಮಾತಾಡ್ಬಿಟ್ರಲ್ಲ, ಅದಕ್ಕೆ. ಸೈಲೆಂಟ್ ಆಗಿರೋರು ತುಂಬಾ ಜನ ಪರಿಚಯನ ನಿಮ್ಗೆ? ಬೇಗ ಬನ್ನಿ.
ಉಸಿರೊಂದನು ಆಡಲು 2 ಶ್ವಾಸವೂ ಕೂಡಲಿ ಓ ಸೀತಾರಾಮ